ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಹಾಗೂ ಸಿರಗುಪ್ಪ ಕ್ಷೇತ್ರದ 4 ಗಡಿ ಗ್ರಾಮಗಳಿಗೆ 50 ವರ್ಷಗಳಿಂದ ಬಸ್ಸೇ ಇಲ್ಲ. ಸ್ಕೂಲು, ಆಸ್ಪತ್ರೆ, ಪಟ್ಟಣಕ್ಕೆ ಕಾಲ್ನಡಿಗೆ ಆಧಾರ. ಜ್ವರದ ಮಾತ್ರೆ ಬೇಕಂದ್ರೆ 7 ಕಿಲೋಮೀಟರ್ ನಡಿಬೇಕು. ಶಾಲೆಗೆ ಹೋಗ್ಲಿಕ್ಕೆ 7 ಕಿಲೋಮೀಟರ್ ನಡಿಬೇಕು. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಆ ಗ್ರಾಮದ ಜನರ ಸಂಕಷ್ಟ, ಕಷ್ಟಗಳು, ನೋವು ಏನು ಅಂತದನ್ನ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಿ ಆಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ರಾಜ್ಯದ ಮತ್ತೊಂದು ಜಿಲ್ಲೆಯ ಮತ್ತೊಂದು ತಾಲೂಕಿನ ಮತ್ತೊಂದು ಗ್ರಾಮದಲ್ಲಿದ್ದೀವಿ. ಇವತ್ತು ನಾವು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಮತ್ತು ಸಿರಗುಪ್ಪ ತಾಲೂಕಿನ ಗಡಿ ಗ್ರಾಮಗಳಲ್ಲಿದ್ದೀವಿ. ಇಲ್ಲಿನ ಒಂದು ಪ್ರಮುಖ ಸಮಸ್ಯೆಯನ್ನ ಕರ್ನಾಟಕದ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೀವು ಜನ ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಕಂಪ್ಲಿ ಮತ್ತು ಸಿರಗುಪ್ಪ ಗಡಿ ಗ್ರಾಮಗಳಾಗಿರುವಂತಹ ರಾಮಚಂದ್ರಪುರ ಕ್ಯಾಂಪು, ದೊಡ್ಡರಾಜ್ ಕ್ಯಾಂಪು ಮುಂತಾದ 3-4 ಹಳ್ಳಿಗಳೇನು ಬರ್ತವೆ. ಈ ಹಳ್ಳಿಗಳಲ್ಲಿ ಕಳೆದ 30-40 ವರ್ಷಗಳಿಂದ ಬಸ್ ಸೇವೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಜನರು ಪರದಾಡುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವರಿಗೆ ಈ ಗ್ರಾಮದಲ್ಲಿರುವಂತ ಸುಮಾರು 4-5 ಹಳ್ಳಿಗಳು ಬರ್ತವೆ. ಈ ಹಳ್ಳಿಗಳ ಜನರು ಅವ್ರಿಗೇನಾದ್ರೂ ಬಸ್ ಸೇವೆ ಬೇಕು ಅಂತಂದ್ರೆ ನೀವು ಹೇಳಿದ್ರೆ ನಂಬಲ್ಲ, 7 ಕಿಲೋಮೀಟರ್ ಪ್ರತಿದಿನ ನಡ್ಕೊಂಡು ಹೋಗ್ಬೇಕಂದ್ರೆ 7 ಕಿಲೋಮೀಟರ್ ಆ ಕಡೆ ನಡಿಬೇಕು. ಅದೇ ರೀತಿ ಕೆಲಸವನ್ನೆಲ್ಲ ನಗರಕ್ಕೆ ಹೋಗಿ ಅಥವಾ ಪಟ್ಟಣಕ್ಕೆ ಹೋಗಿ ಮುಗಿಸ್ಕೊಂಡ್ ಬಂದು ಮತ್ತೆ 7 ಕಿಲೋಮೀಟರ್ ನಡ್ಕೊಳ್ತಾ ಇವರ ಹಳ್ಳಿಗಳನ್ನ ಸೇರ್ಬೇಕಾಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರುವಂತ ಜನರು ಇರುವಂತದ್ದು. ನನ್ನ ಹಿಂಭಾಗದಲ್ಲಿ ಏನ್ ನೀವು ಜನ ನೋಡ್ತಾ ಇದ್ದೀರಿ, ಅವ್ರನ್ನೆಲ್ಲ ಮಾತಾಡಿಸ್ತಾ ಹೋಗೋಣ. ಕಳೆದ 30-40 ವರ್ಷಗಳಿಂದ ಬಸ್ ಇಲ್ಲದೆ ಯಾವ ರೀತಿಯಾಗಿರುವಂತ ಪರದಾಟವನ್ನ ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಖುದ್ದು ಅವ್ರನ್ನೇ ಮಾತಾಡ್ಸೋಣ. ಕಳೆದ ಸುಮಾರು ವರ್ಷಗಳಿಂದ ನಿಮ್ಗೆ ಬಸ್ಗಳಿಲ್ಲ ಇಲ್ಲಿ. ಎಷ್ಟು ಕಷ್ಟ ಆಗ್ತಿದೆ? ಕಾಲೇಜಿಗೆಲ್ಲ ಹೋಗ್ತಾ ಇದೀರಿ, ಶಾಲೆಗೆ ಹೋಗ್ಬೇಕು, ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ? ತುಂಬಾ ಕಷ್ಟ ಆಗುತ್ತೆ. ಏನ್ ಮಾಡ್ತೀರಿ? ಬಸ್ ಇಲ್ಲ ಏನ್ ಮಾಡ್ತೀರಿ? ಪ್ರತಿದಿನ ಅಪ್ ಅಂಡ್ ಡೌನ್ ಮಾಡ್ತೀವಿ, ನಡ್ಕೊಂಡು ಹೋಗ್ತೀರಿ. ಒಂದ್ ಬೈಕ್ ಬಂದ್ರೆ ಟ್ರಾಫಿಕ್ ಹೋಗ್ತೀವಿ. ಪ್ರತಿದಿನ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಿ? ಹ್ಞೂ ಸರ್, ದಿನಾ ನಡೆದು ಹೋಗ್ತೀವಿ, ದಿನಾ ನಡೆದು ಬರ್ತೀವಿ. ಎಮ್ಮಿನೂರವರೆಗೆ ನಡ್ಕೊಂತ ಹೋಗ್ತೀವಿ, ಅಲ್ಲಿಂದ ಮತ್ತೆ ಇಲ್ಲಿ ಬರ್ತೀವಿ. ದಿನ ಇಷ್ಟೇ, ಒಂದು ಬಸ್ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ನಾವು ದಿನ ಹಿಂಗೆ ನಡೆದು ಹೋಗ್ಬೇಕು. ನಮಗೆ ಓದ್ಕೊಂಬಕ್ಕ ತುಂಬಾ ತೊಂದರೆ ಆಗ್ತಿದೆ. 15 ಕಿಲೋಮೀಟರ್ ನಡೀತೀರಿ ದಿನಕ್ಕೆ. ಸ್ಕೂಲಾಗ ಕೂಡ ಲೇಟಾಗಿ ಹೋದ್ರೆ ಜಾಸ್ತಿ ಬೈತಾರೆ, ಮತ್ತೆ ಬರ ಕೂಡ ಭಾರಿ ಕಷ್ಟ ಆಗ್ತದ. ನಾವು ಲೇಟಾಗಿ ಬಂದ್ರೆ ಮನೇಲಿ ಬೈತಾರ, ಮತ್ತೆ ಕೆಲಸ ಮಾಡ್ಬೇಕು. ನಾವು ಓದ್ಕೊಂಬತ್ತಟ್ಟಿ ಲೇಟ್ ಆಗತ್ತ, ಮತ್ತೆ ಇದೆಲ್ಲ ಆಗ್ತದ. ನಮಗೆ ಸಮಸ್ಯೆ ಇದೆ, ಬಸ್ ಬೇಕು. ಈ ನಿಮ್ಮ ಹಳ್ಳಿ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿರೋ ತುಂಬಾ ಹಳ್ಳಿಗಳಿದಾವಲ್ಲ ಇದೇ ತರ. ಅಜ್ಜಿ, ಏನಜ್ಜಿ? ಕುತ್ಕೊಳ್ಳಿ, ಪರವಾಗಿಲ್ಲ, ಕುತ್ಕೊಳ್ಳಿ. ಬಸ್ ಇಲ್ಲ ಅಂತ ನಿಮ್ಗೆ? ಬಸ್ ಇಲ್ಲ ಅಂತ ಕಾಲ ಮರ್ಕೊಂಡ್ ಬಿದ್ದು ಕುಂತ್ಕೊಂತೀನಿ. ಬಸ್ ನಡೆದು ಹೋಗ್ಲಾರ್ದ, ತೋರ್ಸ್ಕೊಂಬರ್ಲಾರ್ದ, ಎಮ್ನೂರಿಗೆ ಹೋಗ್ಲಾರ್ದ, ಕಂಪ್ಲಿಗೆ ಹೋಗ್ಬೇಕ, ಬಳ್ಳಾರಿಗೆ ಹೋಗಂತಾರ. ಕಾಲ್ ತೋರಿಸಿಲ್ಲ, ದವಾಖಾನೆಗೆ ಹೋಗಿಲ್ಲ? ಹೋಗಿಲ್ಲ ಮತ್ತೆ, ಹೋಗಿಲ್ಲ ಸರ್. ಏನ್ ಸರ್, ಮತ್ತೆ ಎಲ್ಲಾರು ಹಿಂಗೆ ಬಿಡ್ತು ಅಂತಾರ, ಬಿಡಕಲ್ಲ. ನಿಮ್ಮ ಎಮ್ಮೆಲ್ಲೆ ನಮ್ಮೇಲೆ ಏನು ಏನ್ ಮಾಡ್ತಾನ? ಎಮ್ಮೆಲೆ ಹಿಂಗೆ ಹೇಳ್ತಾರ, ಆಮೇಲೆ ಓಟ್ ಹಾಕತಕ್ಕ ಹೇಳ್ತಾರ, ಆಮೇಲೆ ಗೆದ್ದ ಮೇಲೆ ಈ ಕಡೆಗೆ ಬರೋದಿಲ್ಲ, ಮಾಡೋದಿಲ್ಲ. 7 ಕಿಲೋಮೀಟರ್ ನಡ್ಕೊಂತ ಹೋಗ್ತೀರಲ್ಲಿ? ನಡ್ಕೊಂತ ಹೋಗ್ಬೇಕು, ಎಮ್ನೂರಿಗೆ ನಡ್ಕೊಂತ ಹೋಗ್ಬೇಕು. ನಡ್ಕೊಂತ ಹೋಗ್ಲಾರ್ದು ಈ ಕಾಲವು ಆಗಿ 3 ತಿಂಗಳಾಯ್ತು. ದವಾಖಾನಿಗೆ ಹೋಗಿಲ್ಲ, ಆಸ್ಪತ್ರೆಗೆ ಹೋಗಿಲ್ಲ. ಬಸ್ ಇಲ್ಲ ಅಂತ? ಬಸ್ ಇಲ್ಲ ಅಂತ. ಮತ್ತೆ ಶಾಲೆಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಮತ್ತೆ ಹಂಗೆ ಅವ್ರು ಅರೆದ ಹುಡುಗರು ಹೋಗ್ತಾರ, ಮತ್ತೆ ನಡ್ಕೊಂತ ಹೋಗ್ತಾರ, ನಡ್ಕೊಂತ ಬರ್ತಾರ. ಪಾಪ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 7 ಕಿಲೋಮೀಟರ್ ದಿನ 15-16 ಕಿಲೋಮೀಟರ್ ನಡಿಬೇಕು. ಕಂಪ್ಲಿಗೆ ಹೋಗೋರು ಹಂಗೆ ಕಂಪ್ಲಿಗೆ ಹೋಗ್ತಾರ. ಮತ್ತೆ ಅಲ್ಲಿಗೆ ಹೋದ್ರೆ ಬಸ್ ಸಿಗುತ್ತೆ? ಬಸ್ ಸಿಗ್ತತಿ. ಎಮ್ನೂರಕ್ಕೆ ಹೋದ್ರೆ ಬಸ್ ಸಿಗೋದು ಇಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಕುಂದಿರ್ತಾರ ಹುಡುಗರು. ಸುಗುರ್ಲಿದ್ದ ಯಾವನ್ನ ಗಾಡಿಗಳು ಬರ್ತಾವ,
ಕೈಗಳು ಹಿಂಗೆ ಎಂಬುದು ಹೋಗೋದು. ನಾನು ಸಿದ್ಮಿ ಹಿಂಗೆ ಹೋಗಿನ ಹಂಗೆ ಸುಗರವ್ರ ಗಾಡಿ ಮೇಲೆ ಡ್ರಾಪ್ ಹಿಂಗೆ ಡ್ರಾಪ್ ತೋರಿಸ್ಕೊಳ್ಳಿ, ಕೈ ಹಿಂಗೆ ಹಾಕಿ ಬರ್ತವಣ ಅಂತ ಅಂಬೋದು ಹೋಗೋದು. ಎಷ್ಟು ವರ್ಷಗಳಿಂದ ಹಿಂಗೆ ನಮ್ಮ ಮದುವೆ ಆಗಿ 40 ವರ್ಷ ಆಯ್ತು. ಅವಾಗಿಂದ ನಿಮ್ ಅವಾಗಲಿದ್ದ ಇಲ್ಲ. ಯಾರಿಗಾದ್ರೂ ಹೇಳಿರೇನು ಇದನ್ನ? ಹೇಳಿ ಸರ್, ಹೇಳಿ ಬಿಡ್ತು ಅಂತಾರ ಬಿಟ್ಟು ಹೇಳಿ ಅಂತಾರೆ, ಅದು ಬಿಡ ಬಿಡೋದಿಲ್ಲ. ಯಜಮಾನ್ರೆ, ಎಷ್ಟು ವರ್ಷಗಳಿಂದ ಇದೇ ತರ ಇದ್ದೀರಿ? ನಡ್ಕೊಳ್ತಾ ಬರ್ತಾ ಸರ್ ಇವಾಗೊಂದು ಏನಿಲ್ಲಪ್ಪ ಅಂದ್ರೆ 30 ವರ್ಷ ಆಗ್ಬೋದು ಸರ್, 30-40 ವರ್ಷ. ಈಗ ನಮ್ಮ ಮದುವೆಯಾಗಲಿದ್ದೆ ಬಸ್ಸೇ ಇಲ್ಲ ಸರ್, ಇಲ್ಲಿ ಬಸ್ ಇಲ್ಲ, ಮಕ್ಕಳಿಗೆಲ್ಲ ಸಮಸ್ಯೆ, ಸ್ಕೂಲ್ಗಳು ಮಕ್ಕಳುಗಳು ಅದೇ ಸರ್, ಒಂದು ಹೋದ್ರೆ ಒಂದು ಹೋಗಲ್ಲ, ಸಮಸ್ಯೆ ಆಗ್ಬಿಟ್ಟು. ಎಷ್ಟು ದಿನ ಅಂತ ನಡೀತಾರೆ? ಅದು ಸರ್ ಅದೇ ಸರ್ ಹೇಳ್ತಾ ನಮ್ಮ ಸಮಸ್ಯೆ ಇದ್ದಿದ್ದು ಹೇಳಿ ಸರ್ ಸರ್ ಇವತ್ತು. ಎಲೆಕ್ಷನ್ ಮಾಡಿದಾಗ ಒಂದು ಬರ್ತಾರ, ಆಮ್ಯಾಗ ಅವರು ತಿರುಗಿ ನೋಡಲ್ಲ, ಶಾಸಕರೇ ಬರಲ್ಲ ಅಷ್ಟೇ. ನಿಮ್ದು ಇದು ಈ ಗ್ರಾಮ ಯಾವ ತಾಲೂಕಿಗೆ ಬರುತ್ತೆ? ಸಿರುಗುಪ್ಪ ತಾಲೂಕು. ಯಾರು MLA? ಇವರು ಸೋಮಲಿಂಗಪ್ಪ ಅಲ್ಲ, ಇವರು BM ನಾಗರಾಜ್. ಅವ್ರೇನು ಈ ಕಡೆ ಬರಲ್ವಾ? ಬರಲ್ಲ. ಅವಾಗ ಗದ್ದಲಿದ್ದ ಅಸಲು ಬಂದಿಲ್ರಿ, ಒಂದಿನ ಬಂದಿಲ್ಲ. ಬಂದಾರ ಓಟ್ ಹಿಂಗ್ ಬಂದ್ರಲ್ಲ ಅವತ್ತು, ಅವತ್ತಲ್ಲಿಂದ ಇವತ್ತುವರೆಗೆ ಬಂದಿಲ್ಲ ಸರ್. ಇಲ್ಲಿ ಗ್ರಾಮದ ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಅವ್ವ, ಬಸ್ ಇಲ್ವಂತೆ ನಿಮ್ಮ ಊರಿಗೆ? ಬಸ್ಸನೇ ಇಲ್ರಿ, 60-70 ವರ್ಷ ಬಸ್ಸನ್ನೆಲ್ಲ ನಡ್ಕೊಂಡ್ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. 60-70 ವರ್ಷ. ಹಂಗೆ ವಯಸ್ಸು ನಿಮ್ಗೆ? ನಿಮ್ಗೆ ಎಷ್ಟು ವಯಸ್ಸು? 60 ವರ್ಷ. ಇದುವರೆಗೂ ಬಸ್ ನೋಡಿಲ್ಲ? ಬಸ್ ನೋಡಿಲ್ಲ ನಾನು. ನಡ್ಕೊಂತ ಹೋಗ್ಬೇಕು, ನಡ್ಕೊಂತ ಬರ್ಬೇಕು. ಕೆಲ್ಸಕ್ಕೆ ಹೋಗೋರು, ಶಾಲೆಗೆ ಹೋಗೋರು, ನಡ್ಕಲ್ಸ್ಕ ಹೋಗೋರು ಎಲ್ಲರೂ ಅಷ್ಟೇ. ಬಸ್ ಸಂಬದಿಲ್ಲ. ನೀವೆಷ್ಟೆಲ್ಲ ಹೋಗಿರಿ ಅಲ್ಲಿಗೆ? ನೀವೆಷ್ಟೆಲ್ಲ ಹೋಗಿರಿ ಹೊರಗಡೆ? ಎಮ್ಮಿಗ್ನೂರು ದಿವಸ ಒಂದ್ ದಿವಸ ಹೋಗ್ತಿವ್ರಿ, ಅವಾಗ ಹೋಗಿ ಬಿಡ್ತೀವ್ರಿ. ನಡ್ಕೊಂತ ಹೋಗೋದು, ನಡ್ಕೊಂತ ಎಮ್ನೂರ್ಗೆ ಹೋದ್ರೆ ಬಸ್ ಸಿಗ್ತದೆ, ಬಸ್ ಸಿಗ್ತೈತೆ, ಇಲ್ದ್ರೆ ಇಲ್ಲ. ಅಲ್ಲಿಂದ ಇಲ್ಲಿಗೆ 7-8 ಕಿಲೋಮೀಟರ್ ಐತಲ್ಲ, ಹಂಗೆ ನಡ್ಕೊಂತ ಬರೋದು, ಜಗ್ಗಿ ದೂರ ಆಗೋದು. ಜಗ್ಗಿ ದೂರ ಆದ್ರೂ ಕೂಡ ಹಂಗೆ ಬರ್ಬೇಕು. ಯಾರು ಬರ್ತಾರೆ? ಯಾರಿಗೆ ಹೇಳೋಣ? ದೇವ್ರಿಗೆ ಹಂಗೆ ದೇವ್ರದ್ದು. ನಮ್ಮ ಅವ್ವ, ಏನಿದು ಏನ್ ಸಮಸ್ಯೆ? ನಿಮ್ಗೆ ಬಸ್ಸೇ ಇಲ್ವಂತೆ? ನಾವು ಮುದ್ಯಾರ ಸರ್, ಇಲ್ಲಿ ಬಸ್ಸೇ ಇಲ್ಲ, ಅಲ್ಲಿದ್ದಿಲ್ಲಿ ಅವ್ರಿಗೆ. ಬಸ್ ಹೆಂಗೈತೆ ನೋಡಿಲ್ಲ ಅವು. ಇವಾಗ ಓಡ್ಸಾಕಕ್ಕೆ ಬರ್ತಾವಳಮ್ಮ ಅಂತಾರ ಅಷ್ಟೇ. ಬಸ್ಸೇ ನೋಡಿಲ್ವಾ? ನಾನು ನೋಡಿಲ್ಲ ಸರ್. ಇಲ್ಲಿ ಹೊರಗಡೆ ಹೋಗಿಲ್ಲ? ಹೊರಗಡೆಯೇ ಹೋಗಿ ಇಲ್ಲಿಲ್ಲಲ್ಲ, ನಡೆದು ಹೋಗ್ಬೇಕು, ನಡೆದು ಬರ್ಬೇಕು. ದಿನ ಎಲ್ಲಿಗೇನ ಹೋದ್ರೆ ಊರಿಗೆ ಆದ್ರೆ ನಡಿಬೇಕು, ಹೋಗ್ಬೇಕು ಸರ್. ನಾವು ಬಂದದ್ದು ಬಸ್ಸೇ ಇಲ್ಲ, ನೋಡಿಲ್ಲ ಇಲ್ಲ, ನೋಡಿ ಇಲ್ಲ ಸರ್, ಅಸಲ್ ಬಸ್ ಇಲ್ಲ, ಬಸ್ ಇಲ್ಲ, ನೋಡಿಲ್ಲ ಸರ್. ನಾವು ಮಗು ಸಣ್ಣ ಮಕ್ಳಿದ್ದಾಗ ಕೂಡ ಎತ್ಕೊಂಡ್ ಹೋಗಿ ಎತ್ಕೊಂಡ್ ಬಂದಿವಿ, ಸಂತೆ ಮಾಡ್ಕೊಂಡು. ಅವಾಗ ಇವಾಗ ಸ್ವಲ್ಪ ತಾರೋಟ ಐತೆ, ಅವಾಗೆಲ್ಲ ಕೆಸರು ಸರ್ ಎಲ್ಲ. ಹಂಗೆ ಬರ್ತಿದ್ವಿ ಸರ್, ಮಕ್ಳು ಎತ್ಕೊಂಡ್ ಕೂಡ ಬಂದಿವಿ ಸರ್, ಸಂತೆ ಮಾಡಕ್ ಹೋಗಿ. ನಾವು ಈಗ ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಹೋಗ್ಬೇಕು, ಏನೋ ಸಮಸ್ಯೆ ಏನೇನಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕಂದ್ರಿಲ್ಲ, ಬೇಸಿಲ್ಲ ಅಂದ್ರಿಲ್ಲ, ಎಲ್ಲ ನಡ್ಕೊಂಡ್ ಹೋಗೋದು, ನಡ್ಕೊಂಡ್ ಬರೋದು ಸರ್. ಹೆಚ್ಚು ಕಮ್ಮಿ ಆದ್ರೂ ಕೂಡ ಹಂಗೆ. ಈಗ ಹೆರಿಗೆ ಇದೆಲ್ಲ ಬಂದ್ರೆ ಹೆರಿಗೆ ಬಂದ್ರು ಕೂಡ ಸರ್, ಅದು ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ಇವಾಗ ಬರ್ತದ ಸರ್. ಅವಾಗ ಮೊದ್ಲು ಬಂಡಿ ಕಟ್ಕೊಂಡ್ ಹೋಗ್ತಿದ್ರು ಸರ್, ಮೊದ್ಲು. ಇವಾಗ ಬರ್ತದ ಸರ್, ಫೋನ್ ಮಾಡಿದ್ರೆ ಇವಾಗ ಬರ್ತದ ಸರ್. ಅದು ದಾರಿ ಬೇಸಿಲ್ಲ ಅಂತದ, ಬರಕ್ ಕೂಡ ದಾರಿ ಬೇಸಿಲ್ಲ ಅಂತದ, ಅದು ಕೂಡ ಅವರು ಬರಕ್ಕೆ ದಾರಿ ಬೇಸಿಲ್ಲ ಅಂತದ, ದಾರಿ ಚೆನ್ನಾಗಿಲ್ಲ ಅಂತ ಅಂತಾರ ಅವರು. ತಿರ್ಗಾ ಕುರ್ಗೋಡು ಕಂಪ್ಲಿಗೆ ಹೋಗ್ಬೇಕು. ನಾವು ಬಡವರು ಏನ್ ಮಾಡ್ಬೇಕಂತೆ? ಊರಲ್ಲಿ ಒಂದು ಬಸ್ ಬರಲ್ಲ, ಆಂಬ್ಯುಲೆನ್ಸ್ ಬರಲ್ಲ, ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ 8-10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಏನ್ ಮಾಡ್ಬೇಕಂತ ನಾವು ಬಡವರು? ಏನ್ ಮಾಡ್ಬೇಕು ಸರ್? ಮತ್ತೆ ಮಕ್ಳು ಸಾಲಿಗೆ ಕಟ್ಟಿಸ್ತೀವಿ, ಬೆಳಿಗ್ಗೆ 8:30ಗೆ ಬಿಟ್ಟಾರು, ಅಲ್ಲಿಗೆ ಹೋಗೋ ತಟ್ಟಿಗೆ 9:10 ಗಂಟೆ ಅಲ್ಲಿ ಮೇಷ್ಟ್ರ ತಕ ಬೈಸ್ಕೋಬೇಕು. ತಿರುಗಿ ಮನೇಲಿ ಮನಿ ಬರ್ತಟಿ, ಮಕ್ಳು ಮನಿ ಬರಲ್ಲ ಅಂತ ನಾವ್ ಎದುರು ನೋಡ್ಬೇಕು. ಇಲ್ಲಿ 7 ಗಂಟೆ ಆತದ ಮನಿ ಬರ್ತಟಿ, ಹೆಣ್ಮಕ್ಳು ಕತ್ಲಾಗ್ಬಿಡುತ್ತೆ ಸರ್. ಅವ್ರು ಬರೋ ತಕ ನಾವ್ ಅಡಿಗೆನೆ ಮಾಡಲ್ಲ ಸರ್. ಹುಡುಗರು ಬರ್ಲಿಲ್ಲ ಅಂತ ಎದುರು ನೋಡ್ಕೊಂತಿರ್ತೀವಿ ಸರ್ ನಮ್ಮ ಮನೆಯಲ್ಲಿ. ಇದೇ ಸಮಸ್ಯೆ ಸರ್ ನಮ್ಮ ಕ್ಯಾಂಪ್ನಾಗ ಇರೋದು.
ಯಾರು ನಿಮ್ಮನ್ನ ಕೇಳಲ್ವಾ ಬಂದು? ಯಾಕೆ ಬರ್ತಾ ಇಲ್ಲ? ಯಾರು ಕೇಳಕ್ಕಲ್ಲ. ಓಟ್ ಕೇಳಕ್ ಬಂದಾರ? ಅವಾಗ ಅಂದೆ ಆಯ್ತು ಸರ್ ಮಾಡ್ತೀವಿ ಅಂತಾರ ಅಷ್ಟೇ. ಆಯ್ತು ಬಿಡ್ತೀವಿ ಅಂತಾರ. ಓಟ್ ಕೇಳಕ್ ಎಷ್ಟು ಕಾರ್ ಬಂದಿತ್ತು ನಿಮ್ಮೂರಿಗೆ? ಕಾರ್ ಬರ್ತಾವ, ಹೊಸ ಕಾರ್ ಬರ್ತಾವ. ಬಿಜೆಪಿ ಬಿಳಿ ಬಿಳಿ ಕಾರ್ ಎಲ್ಲ ಬಿಳೆ ಬಿಳೆ ಒಂದ್ 10 ಜನ ಬಿಳಿ ಬಟ್ಟೆ ಹಾಕೊಂಡ್ ಕೈ ಮೇಲೆ ಎಲ್ಲವೂ ಬರ್ತಾವ. ಅವಾಗೇನ್ ಮಸ್ತ್ ಕೇಳ್ತಾರ. ನಾವ್ ಬರೀ ಅವ ದಾರಿನೇ ಕೇಳ್ತೀವಿ. ನಾವ್ ದಾರಿನೇ ಕೇಳೋದು. ಅವಾಗ ನಮ್ಗೆ ಔಷಧಿಲ್ಲ ಬಸ್ ಇಲ್ಲ ಏನಲ್ಲ ಅಂತ ನಾವ್ ದಾರಿ ಕೇಳ್ತೀವಿ. ಅವಾಗ ಬಿಡ ಮನೆಯಲ್ಲಿ ಹುಡುಗರಿಲ್ಲಮ್ಮ ಸಾರ್ ಬೈತಾರ ಅಂತ ಅವ್ರು ಹೇಳ್ತಾರೆ ಸರ್. ಮತ್ತೆ ಅಕ್ಕ ಹೇಳ್ರಿ ಸರ್. ವಿದ್ಯಾರ್ಥಿಗಳು ಊಟನೂ ಮಾಡಿ ಹೋಗಲ್ಲ ಸರ್. ಅಲ್ಲಿ ತಲೆ ಸುತ್ತು ಬಿದ್ದು ಮತ್ತೆ ಆಸ್ಪತ್ರೆಗೆ ಹೋಗಿ ಬಹಳ ಜನ ಹಾಸ್ಟೆಲ್ ಸೇರ್ಸಾರ ಸರ್. ತುಂಬಾ ತೊಂದರೆ ಐತೆ, ಮಾಡ್ಕೊಡ್ಬೇಕು. ಪ್ರತಿದಿನ ಎಷ್ಟು ಕಿಲೋಮೀಟರ್ ನಡೀತಾರೆ ಇಲ್ಲಿಂದ ಅವರು? ಅದೇ 7 ಕಿಲೋಮೀಟರ್. ಅಂದ್ರೆ 7 ಕಿಲೋಮೀಟರ್ ಹೋಗ್ಬೇಕು, 7 ಕಿಲೋಮೀಟರ್ 14 ಕಿಲೋಮೀಟರ್. ಸರ್ ಮತ್ತೆ ಅವ್ರಿಗೆ ಅಷ್ಟು ಆರೋಗ್ಯ ಬೇಕಲ್ಲ. 14 ಕಿಲೋಮೀಟರ್ ದಿನ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? ನಮ್ಮ ಮಕ್ಕಳು ನಡ್ಕೊಂಡು ಹೋಗ್ಬೇಕಂತೆ ಸರ್. ಇಲ್ಲಿ MLA, MP, CM, DCM ಮಕ್ಕಳೆಲ್ಲ ವಿಮಾನದಲ್ಲಿ ಹಾರ್ಕೊಂಡೋಗಿ ಅಲ್ಲೆಲ್ಲ ಓದ್ಕೊಂಡ್ ಬರ್ತಾರೆ. ಹಾ ಸರ್, ನಿಜ ಸರ್. ಅವರಿಗೆ ಊಟ ಟಿಫಿನ್ ಪ್ರತಿಯೊಂದು ಇರುತ್ತೆ ಸರ್. ಅವ್ರು ಓದಲ್ಲ, ಬೇರೆ ಬೇರೆ ರೀತಿಯಿಂದ ಇರ್ತಾರೆ ಸರ್. ನಮಗೆ ಭಾರಿ ತೊಂದರೆ ಇದ್ರೂ ಕಷ್ಟ ಬಿದ್ದು ಓದ್ತಾರೆ ಸರ್. ಆದ್ರೆ ಅವಶ್ಯಕತೆ ಸಿಗಲ್ಲ ಸರ್. ನಮಗೆ ಜಾಬ್ ಆಗಲ್ಲ. ಅವರಿಗೆ ಇದ್ರೂ ಚಾಯ್ಸ್ ಮಾಡಲ್ಲ. ಸಮಸ್ಯೆ ಆದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ತೊಂದರೆ ಸರ್ ಎಲ್ಲದಕ್ಕೂ. ಒಂದ್ಸರಿ ಒಂದು ಮೆಡಿಕಲ್ ಶಾಪೂ ಇಲ್ಲ ಸರ್. ಇಲ್ಲಿ ಎಮರ್ಜೆನ್ಸಿ ಹೋಗಿ ಒಂದು ಟ್ಯಾಬ್ಲೆಟ್ ತಗೋಬೇಕಂದ್ರೂ ಎಮ್ನೂರಿಗೆ ಹೋಗ್ಬೇಕು, 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಜ್ವರಕ್ಕೊಂದು ಟ್ಯಾಬ್ಲೆಟ್ ತರಬೇಕು ಇಲ್ಲ ಸರ್, ಇಲ್ಲಿ ಯಾವ ಒಂದು ಮೆಡಿಕಲ್ ಶಾಪು ಇಲ್ಲ. ಪ್ರತಿಯೊಂದಕ್ಕೂ ಹೊರಗಡೆನೆ ಹೋಗಿ ತರಬೇಕು. ಎಮ್ಮಿಗ್ನೂರೇ ಕಂಪಲ್ಸರಿ. ಇಲ್ಲಾಂದ್ರೆ ಕಂಪ್ಲಿ ಇಲ್ಲ ಕುರುಗೋಡು. ಲಾಸ್ಟ್ ಎಮ್ಮಿಗ್ನೂರು ಇದು ಬಳ್ಳಾರಿಗೆ ಹೋಗ್ಬೇಕು ಸರ್. ಗಂಗಾವತಿ ಭಾರಿ ಸಮಸ್ಯೆ ಐತೆ ಸರ್. ತುಂಬ ಜನ ಭಾಳ ಇದಾಗ್ತದೆ ಸರ್, ಸಫರ್ ಆಗ್ತಿದ್ದಾರೆ. ಮಾಡ್ಕೊಡ್ಬೇಕು ನೀವು, ಬಸ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಏನ್ ನಿಮ್ಮೂರಿಗೆ ಬಸ್ ಇಲ್ವಲ್ಲಂತ? ಏನ್ ಮಾಡೋದು ಈಗ? ಬಸ್ ಇಲ್ವಂತೆ. ಹಿಂಗೆ ಇದೆ 40 ವರ್ಷ ಆತ್ರಿ. 40 ವರ್ಷದಿಂದ ಹಿಂಗೆ ಇದೆ. ನೀವು ಅಲ್ಲಿ ಇಷ್ಟು ವರ್ಷ ಬದುಕಿದಿರಲ್ಲ, ಇಲ್ಲಿ ಒಂದಿನ ನಿಮ್ಮೂರಲ್ಲಿ ಬಸ್ ನೋಡಿಲ್ಲ? ಬಸ್ ನೋಡಿಲ್ಲ. ಈಗ ಏನ್ ಮಾಡೋದು ನಾವು? ಮತ್ತೆ ಈಗ ಬಂದಿರಲ್ಲ, ಏನ್ ಮಾಡ್ತೀರಿ ಮತ್ತೆ? ಮಾಡ್ರಿ. ಅವ್ರು ಬರ್ತಾ ಅವಸರ ಬಂದಾಗ ಒಂದೇ ಬರ್ತಾರ, ಬೇಕಾದ್ ಕೊಡ್ತೀವಿ ಅಂತಾರ MLAಗಳು. ಇಂತ ಆದ್ಮೇಲೆ ಮಾಕೆಲ್ಲ ಮಾರಿಲ್ಲ. ಮತ್ತೆ ನೀವು ಬಂದ್ರೆ ಪುಣ್ಯ ಬರ್ತದ, ಮತ್ತೆ ಸಹಾಯ ಮಾಡ್ರಿ. ಮತ್ತೆ ಟ್ರ್ಯಾಕ್ಟರ್ ಹತ್ಕೊಂಡು ಹೋಗ್ತಾರಲ್ಲ ಇಲ್ಲಿಂದ ಅಲ್ಲಿವರೆಗೂ. ಟ್ರ್ಯಾಕ್ಟರ್ ಯಾರ್ಯಾರು ಹಿಂಗ್ ಬರ್ತಲ್ಲ, ಟ್ರ್ಯಾಕ್ಟರ್ ಬರುತ್ತಲ್ಲ ರೋಡಲ್ಲಿ, ಎಮ್ಮಿಗ್ನೂರ್ ಹೋಗಕ್ಕೆ ಟ್ರ್ಯಾಕ್ಟರ್ ಹತ್ಕೊಂಡು ಹೋಗ್ಬಿಡೋದು. ಏರ್ಸ್ಕೊಂಡ್ರೆ ಇಲ್ಲ ಅಲ್ಲೇ ಇಲ್ಲಿ ನಿಂದ್ರಸಾಗಲ್ಲ. ಅವ್ರು ಏನು ನಮಗೆ ಪುಣ್ಯ ಇದ್ರೆ ನಿಂದ್ರಸಾಗಲ್ಲ. ಹಂಗ ಹೋಗದೆ. ಈ ಪುಟ್ಟ ಮಕ್ಕಳೆಲ್ಲ ನಡ್ಕೊಂಡೇ ಹೋಗ್ತಾರ. ಹೊತ್ಕೊಂಡು ಹೋಗ್ಬೇಕು ಸಣ್ಣ ನಾವು. ಮತ್ತೆ ನಮಗೆ ನಾವು ಮಕ್ಕಳು ಹೊತ್ಕೊಂಡು ಹೋಗ್ರಿ. ನಾವು ನಡೆದಾಗ ಎಲ್ಲಿ ನಡೀತೇವೆ ದೂರ. ಈಗ 10 ಕಿಲೋಮೀಟರ್ 20 ಕಿಲೋಮೀಟರ್ ಐತಿ ಹೋಗೋದು ಸರ್. ನಡೆದಾಗ ಹ್ಞೂ ಸರ್, ನಡಿಬೇಕು ಸರ್. ಮಕ್ಕಳು ಹೇಳ್ತಾರೆ, ಮಾಡ್ಕೊಂತಾರೆ. ಹಂಗೆ ಅಲ್ಲಿಗೆ ಮಾಡ್ತಾ ಬಿಡ್ತಾರೆ ಅಷ್ಟೇ. ಮಾಡ್ದವ್ರು ಎಲ್ಲ ಮಾಡ್ಕೊಂತಾರೆ. ಎಲ್ಲ ಮಾಡಿದ್ರೆ ಬಿಡೋದಲ್ಲ. ಎಲೆಕ್ಷನ್ ಬಂದಾಗ ಹೂ ಅಂತಾರ, ನಿಮಗೆ ರೋಡ್ ಮಾಡ್ಕೊಡ್ತೀವಿ, ಮನೆ ಮಾಡ್ಕೊಡ್ತೀವಿ, ಹೊಲ ಮಾಡ್ಕೊಡ್ತೀವಿ ಅಂತಾರ. ಅವ್ರು ಏನು ಮಾಡಲ್ಲ ಸರ್. ಓಡ್ ಹಾಕ್ಸಿ ಅಂತಾರ, ಹೋಗ್ತಾರೆ ಅಷ್ಟೇ. ನಮ್ಗೆ ಏನು ಮಾಡಿಕೊಡ್ತೀವಿ ಸರ್. ನಮ್ಮ ಮಕ್ಕಳಿಗೆ ಏನೋ ಸುಖ ಇಲ್ಲ ಇವತ್ತು. ಮಕ್ಕಳೆಲ್ಲ ಸುಮ್ಮನೆ ಅನವಧ್ಯ ಮಕ್ಕಳು ಆದವ್ರು ಇವು. ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ಬೇಕು ಸರ್. ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗ್ಬೇಕು. ಯಾರು ನಿಲ್ಸ್ತಾರ ಯಾರೆಲ್ಲ ಗೊತ್ತಿಲ್ಲ ಸರ್. ಬಸ್ ಬರ್ತಾ ಇಲ್ಲ ನಿಮ್ಮ ಊರಿಗೆ, ಏನ್ ಹೇಳ್ತೀರಿ ಸರ್ಕಾರಕ್ಕೆ, ನಿಮ್ಮ ಶಾಸಕ ಜನಪ್ರತಿನಿಧಿಗಳಿಗೆ? ಸರ್ಕಾರ ಕೇಳ್ಬೇಕ ಸರ್, ಬಸ್ಸು ಬೇಕು ಮಕ್ಕಳಿಗೆ. SLC ಓದಾಕತ್ತಾರ ಹುಡ್ರು. ಅವ್ರು ನಾವೇ ಬಿಡ್ಬರ್ಬೇಕು, ನಾವೇ ಕರ್ಕೊಂಬರ್ಬೇಕು. ಎಲ್ಲಿ ಒಳಗಿರ್ತೀವಿ ನಾವು. ಟೈಮ್ ಸರಿ ನಡ್ಕೊಂಡು ಹೋಗ್ಬೇಕು. ನಾವು ಟೈಮ್ ಫ್ರೀ ಇದ್ರೆ ಕರ್ಕೊಂಬರ್ತೀವಿ ಸರ್. ನಾವು ಒಂದು ಫ್ರೀ ಇಲ್ಲ ಅಂದ್ರೆ ಈಗ ನಾವು ಫ್ರೀ ಇರ್ತೀವಿ, ಹೊಲದಲ್ಲಿ ಕೆಲಸ ಹೊಲದಲ್ಲಿ ಕೆಲಸ ಇರುತ್ತೆ. ನಾವು ಗದ್ದೆ ಕೆಲಸ ಮಾಡೋರು. ನಾವು ಟೈಮ್ನಾಗ ಇರಲ್ಲ. 7 ಗಂಟೆ ಆದ್ರೂ ಕೂಡ ನಮ್ಮ ಹುಡುಗಿ SLC ಓದ್ತಾಳೆ ಸರ್. ನಾವೇ ಕರ್ಕೊಂಬರ್ಬೇಕು. ಸರ್, ಯಾಕೆ ಸರ್ ನಿಮ್ಮ ಊರಿಗೆ ಬಸ್ ಬರ್ತಾ ಏನೋ ಸಮಸ್ಯೆ ಇದೆ ಅಂತ?
ಏನು ಸಮಸ್ಯೆ ನಮಗೆ ಗೊತ್ತಿಲ್ಲ ಸರ್. ನಾವು ಹುಡುಗ ಇದ್ದಾಗ್ಲೂ ನಾವು ನಡ್ಕೊಂತ ಹೋಗಿ ಬಂದನು ಓದಿದ್ದೀವಿ ಸರ್. ಈಗಂತೂ ಬಿಸಿಲುಗಾಲ ಪರವಾಗಿಲ್ಲ ಸರ್. ಮಳೆಗಾಲದಾಗೂ ಮಳೆಗೆ ನಡ್ಕೊಂತ ಹೋಗ್ಬೇಕು. ಮಳೆಗಾಲ ಅಲ್ಲೂ ಚಳಿಗಾಲ ಅಲ್ಲೂ ಯಾವಾಗಲೂ ನಾವು ನಡ್ಕೊಂತಾನೆ ಹೋಗ್ಬೇಕು ಸರ್. ನಾವು ಹುಡುಗದ್ದಾಗ್ಲೂ ಕೂಡ ನಾವು ಎಮ್ನೂರಿಗೆ ಹೋಗಿ ಓದಿ ಬಂದವ್ರು ಸರ್. ಅವಾಗ ಕೂಡ ನಾವು ನಡ್ಕೊಂತಾನೆ ಹೋಗಿದ್ವಿ. ಈಗಿನ ಮಕ್ಕಳು ಕೂಡ ನಾವು ಹೆಣ್ಮಕ್ಳು ಎಲ್ಲರೂ ಕೂಡ ನಡ್ಕೊಂತ ಹೋಗಿ ನಡ್ಕೊಂತ ಬರ್ತದೆ ಸರ್. ಆಸ್ಪತ್ರೆಗೆ ಹೋದ್ರೂ ನಡ್ಕೊಂತ ಹೋಗ್ಬೇಕು. ಇಲ್ಲೇ ಸಂತೆ ಸಾಮಾನು ಮೆಡಿಕಲ್ ಶಾಪ್ಗೆ ಹೋದ್ರೂ ಪ್ರತಿಯೊಂದಕ್ಕೂ ನಾವು ನಡ್ಕೊಂತಾನೆ ಹೋಗ್ಬೇಕು ರೀ. ಇಲ್ಲದ್ದು ಏನಿಲ್ಲ ಅಂತಂದ್ರೆ ಕೂಡ 7 ಕಿಲೋಮೀಟ್ರ್ ಕಡೆಗೆ 7 ಕಿಲೋಮೀಟ್ರ್ ಕಡೆಗೆ ಎಕಡೆಗೆ ಹೋದ್ರೂ ಸುತ್ತ ಹೋದ್ರೂ 7 ಕಿಲೋಮೀಟ್ರ್ ಸರೌಂಡಿಂಗ್ನಾಗ ಅದೀವಿ ಸರ್ ನಾವು. ಈ ಬೋಂಡ್ರಲ್ಲಿರುವಂಥ 4-5 ಹಳ್ಳಿಗಳು ಸರ್. ದೊಡ್ಡರಾಜ್ ಕ್ಯಾಂಪು, ರಾಮಚಂದ್ರಪುರಂ ಕ್ಯಾಂಪು, ತಿಮ್ಮನೀರು ಕ್ಯಾಂಪು, ಮಾರಮ್ ಕ್ಯಾಂಪು, ಹಿಂಗೆ 4-5 ಹಳ್ಳಿಗಳಿದೆ ಸರ್. ಹಳ್ಳಿ ಹುಡುಗರು ಪಾಡೆಲ್ಲ ಕೂಡ ಇದೆ ಸರ್. ಸಣ್ಣ ಸಣ್ಣ ಹುಡುಗರು ಮಕ್ಕಳು ಕೂಡ ಓದ್ತಿದ್ದಾರೆ ಸರ್. ಎಷ್ಟು ಹಳ್ಳಿಯಲ್ಲಿ ಸೇರಿಸಿ ಒಂದು 2,000 ಮನೆ ಇರ್ಬೋದು ಸರ್. 2,000 ಮನೆ ಇದೆ. ಇರ್ಬೋದು ಸರ್. ಒಂದು 1,000 ಮನೆ, ಒಂದು 2,000 ವೋಟಿಂಗು ಇರ್ತಾವೆ ಸರ್ ಮನೆಗಳು. 18 ವಯಸ್ಸು ಮೇಲ್ಪಟ್ಟವ್ರು ವೋಟಿಂಗ್. ಅದು ಬಿಟ್ಟರೆ ಮಕ್ಕಳಿದ್ದಾರೆ, ಶಾಲೆಗೆ ಹೋದವರು ಇದ್ದಾರೆ, ಸ್ಕೂಲ್ಗೆ ಹೋಗೋರು ಇದ್ದಾರೆ, ಇರ್ತಾರೆ ಸರ್. ಭಾಳ ಜನ ಇದ್ದಾರೆ ಸರ್. ಎಲ್ಲಾ ತಲೆನೂ ಇದೇ ಪರಿಸ್ಥಿತಿ ಸರ್. ಈ ಬೋಂಡಲ್ಲಿ ಏನಿದಾವೋ ಅತ್ತ ಕಂಪ್ಲಿ ತಾಲೂಕು ಸರ್, ಇತ್ತ ಸುರಗುಪ್ಪ ತಾಲೂಕು ಸರ್. ಬೋಂಡಲ್ಲಿರುವಂತ ಗಡಿ ಪ್ರದೇಶ, ಗಡಿ ಬಂದಿಯಲ್ಲಿ ಇದೀವಿ. ಮತ್ತೆ ಅಕ್ಷಮ ಬರ್ಬೇಕಂದ್ರೆ ಕೂಡ ನಾವು ಏನಿಲ್ಲ ಅಂದ್ರೆ 6 ಕಿಲೋಮೀಟರ್ ದೂರ ಹೋಗ್ಬೇಕು ಸರ್. ಇಲ್ಲೇ ಎಂ ಸುಗರ್ ಅಂತ ಬರುತ್ತೆ ಸರ್, ಅಲ್ಲಿಗೆ ಹೋಗ್ಬೇಕು. 6 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಇಲ್ಲಾಂದ್ರೆ ಯಾವ ಗಾಡಿಗಳು ಬಂದ್ರೆ ಗಾಡಿಗಳು ಹೋಗ್ಬೇಕು. ಒಂದು ಟೈಮ್ ಹಿಂಗೆ ಗಾಡಿ ಮೇಲೆ ಓದ್ತಿರೋದನ್ನ ಬೇರೆಯವ್ರು ಬಿದ್ದು ಅನಾಹುತ ಆಯ್ತು ಸರ್. ಹಿಂಗೆ ಪ್ರತಿಯೊಂದು ಸತಿ ಸಮಸ್ಯೆ ಆಗ್ತಾನೆ ಇದೆ ಸರ್. ನಾವು 2016-17ನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ನಾವು ಕುರುಗೋಡಿಗೆ ಹೋಗಿ ಕೊಟ್ಟಿದ್ವಿ ಸರ್. ಸುರಗುಪ್ಪನ ಡಿಪೋಕ್ ಕೊಟ್ಟಿದ್ದೀವಿ, ಕುರುಗೋಡ್ ಡಿಪೋಕ್ಕನ್ನು ಕೊಟ್ಟಿದ್ವಿ ಸರ್. ನಾವು ಆದ್ರೂ ಮಾಡಿಕೊಟ್ಟಿಲ್ಲ ಸರ್. 2016-17ರಲ್ಲಿ ಕೊಟ್ಟಿದ್ದೀವಿ ಸರ್. ಇಷ್ಟು ವರ್ಷ ಆದ್ರೂ ಹುಡುಗರು ಎಲ್ಲದನ್ನು ಹಿಂಗೆ ಇರುತ್ತೆ ಸರ್. ಕೊಟ್ಟು ಬಂದಿದ್ರಿ. ಏನಂದ್ರು ಒಂದ್ಸರಿ ಏನೋ ರೋಡ್ ಸರ್ವೆ ಮಾಡಕ್ ಬಂದಾರ ಸರ್. ರೋಡ್ ಸರಿಯಿಲ್ಲ ಅಂತ ಹೇಳಿದ್ರು. ಒಂದಿನಕ್ಕೆ 10 ಟಿಕೆಟ್ ರೋಡ್ ಸರಿಯಾಗಿಲ್ಲ, ನಾವು ಬಸ್ ಬಿಡಲ್ಲ ನಿಮ್ಗೆ ಅಂತ ಹೇಳಿದ್ರಿ ಸರ್. ನಾವು ಸೋಮಲಿಗೆ ಅಪ್ಪಿದ್ದಾಗ 3 ಸಾರಿ ಹೋಗಿನಿ ಸರ್. ಮತ್ತು ಡಿಪೋಕ್ಕೆ ಒಂದು ಲೆಟ್ರ್ ಕೊಟ್ಟು ಅಂತ ಹೇಳಿದ್ರೆ ಡಿಪೋಕ್ಕೆ ಒಂದು 3 ಸಾರಿ ಲೆಟ್ರ್ ಕೊಟ್ಟಿನಿ ಸರ್. ಬಂದು ಸರ್ವೆ ಮಾಡ್ಕೊಂಡು ಹೋದ್ರಿ ಸರ್. ಅವರು ಡಿಪೋದಾರ್ ಬಂದಿದ್ರು ಸರ್, ರೋಡ್ ಸರಿ ಐತಿಲ್ಲ ಅಂತ. ಮತ್ತು ನನಗೇನು ಹೇಳಿದ್ರು, ಒಂದು ದಿವಸಕ್ಕೆ 10 ಟಿಕೆಟ್ ಹರಿಯಂಗಿದ್ರೆ ನಾವು ಬರ್ತೀವಿ ಇಲ್ಲ ಅಂದ್ರೆ ಅದು ಬಿಟ್ರಲ್ಲ ಸರ್. 10 ಟಿಕೆಟ್ ಹರಿತಾರೋ ಇಲ್ಲ ಅಂಬೋದು ಗೊತ್ತಾಗೋದು ಬಿಡದೆ. ನಮ್ಗೆ ಹಂಗೆ ಹೇಳಿದ್ರು ಸರ್. ಸಾರ್ ಅಲ್ಲಿ ಡಿಪೋದಾಗ ನಾವು ಮಾತಾಡಿದ್ರೆ ಅವ್ರ ಹೆಸರು ಗೊತ್ತಿಲ್ಲ ಸರ್. ನಾವು ಫೋನ್ ನಂಬರ್ ಕೂಡ ಮಾಡಿದ್ರು 2-3 ಸಾರಿ. ನಾವು ಸೋಮಲಿಂಗಪ್ಪ ಆಫೀಸ್ಗೆ ಹೋಗಿ ಅಲ್ಲಿ ಕೊಟ್ಟಿದ್ವಿ. ಅಲ್ಲಿ ಡಿಪೋದಾಗ ಬಸ್. ಯಾವ ಡಿಪೋ? ಸುರಗುಪ್ಪ ಡಿಪೋ ಸರ್. ಸಿರುಗುಪ್ಪ ಡಿಪೋದಲ್ಲಿ. ಹ್ಞೂ ಸರ್. ಕೇಳಿದ್ ಬಂದಿದ್ವಿ. ರೋಡ್ ಸರ್ವೆ ಬರ್ತೀವಿ, ರೋಡ್ ಆದ್ರೆ ಬರ್ತೀವಿ ಅಂತ ಹೇಳಿದ್ರು. ಬಂದು ನೋಡ್ಕೊಂಡು ಹೋದ್ರು ಸರ್. ಮತ್ತು ರೋಡ್ ಫಸ್ಟ್ಗೆ ರೋಡ್ ಸರಿಗಿದ್ದಿಲ್ಲ, ಇವಾಗ ಸ್ವಲ್ಪ ಮೀಡಿಯಮ್ ಪರವಾಗಿಲ್ಲ. ಅವಾಗ ಕೇಳಿದ್ರೆ ಇಲ್ಲ ನಾವು ದಿನಕ್ಕೆ ಒಂದು 10 ಟಿಕೆಟ್ ಆದ್ರೆ ಬರ್ತೀವಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳಿದ್ರು ಸರ್. ಅದು 10 ಟಿಕೆಟು 1 ಟಿಕೆಟು ಬಿಟ್ರಲ್ಲ ಸರ್ ಗೊತ್ತಾಗೋದು. ಬಿಟ್ಟಿಲ್ಲ. ನಾನೇ ಇಲ್ಲೇ ಹುಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ ಬಸ್ ಯಾವಾಗ ಬರ್ತೋ ಗೊತ್ತಿಲ್ಲ. ಎಷ್ಟು ವರ್ಷ ನಿಮ್ಗೀಗ? ನಾನು 45 ಸರ್. 45 ವರ್ಷದಿಂದ ಬಸ್ ನೋಡೇ ಇಲ್ಲ? ಇಲ್ಲ ಸರ್. ನಾನು ಎಮ್ಮಿಗಿನೂರಿಗೆ, ನಾನು ಅವಾಗ ನನ್ನ ಏಜಿನಾಗ ನಾನು ಎಮ್ಮಿನೂರಿಗೆ ಹೋಗ್ತಿದ್ದೆ. ನಾನು ಸ್ಕೂಲ್ಗೆ ಹೋಗಿ ಇಲ್ಲೆಲ್ಲಿದ್ದೆ, ನಡ್ಕೊಂಡ್ ಬರ್ತಿದ್ದೆ ಸರ್. ಅವಾಗೆಲ್ಲ ನನ್ನ ಮಕ್ಕಳು ಕೂಡ ಇವಾಗಲೂ ಎಮ್ಮಿಗಿನೂರಾಗ ಅದೇ ಹೋಗಿ ಬರ್ತದೇನೆ. ನಡ್ಕೊಂಡು ಹೋಗಿ ಬರ್ತದೇನೆ ಸರ್. ಯಾವ ಸರ್ಕಾರ ಬಂದರೂ ಕೂಡ ಇದೇ ಹೇಳ್ತಾ ಇದ್ದಾರೆ ಸರ್. ಇವಾಗ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ, ನಮಗೊಂದು ಬಸ್ಸು ಮಾಡಿಕೊಟ್ರೆ ಒಳ್ಳೆಯದು. ಸಿದ್ದರಾಮಯ್ಯ ಸರ್, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟರೆ ನಮಗೆ ಒಂದು ಒಳ್ಳೆಯದು. ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೆ ವಂದನೆಗಳು. ಇದು ನಮಗೊಂದು ಬಸ್ ಬಿಟ್ಟರೆ ನಮಗೊಂದು ಅನುಕೂಲ ಆಗ್ತದೆ. ನಾವು ಒಂದು ಕಡೆ ಭಾಗದಾಗ ಇದ್ದೀವಿ, ಕಡೆಗಣಿಸ್ಬೇಡ್ರಿ ನೋಡ್ರಿ ನಡ್ಕೊಂಡೇ ಹೋಗಿ ಶಾಲೆಗೆ ಅವ್ರು ಹೇಳ್ತಾ ಇದ್ರು. ಎಮ್ಮಿಗ್ನೂರ್ ಹೋಗಿ ನಾವಲ್ಲಿ ಹಂಗೆ ಜೀವನ ಕಳೆದ್ವಿ. ನಮ್ಮ ಮಕ್ಳಿಗಾದ್ರೂ ಒಂದು ಬಸ್ ಬರ್ಲಿ ಸರ್. ಬಸ್ ಬರಲ್ಲ ಅಂತ ಹೇಳಿ ಕೋರ್ಕೊಂತ. ಏನ್ ಸಮಸ್ಯೆ ಇಲ್ಲಿ? ಬಸ್ ಇಲ್ಲದೆ ಸಮಸ್ಯೆ ಸರ್. ಇಲ್ಲಿ ಬಸ್ ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಬಟ್ ಅದೇನು ಅವರು ಕೇಳಿದಾಗ 10 ಟಿಕೆಟ್ ಹರಿಯೋದಿದ್ರೆ ಬರ್ತೀವಿ, ಇಲ್ಲಾಂದ್ರೆ ಬರೆಯೋದೇ ಇಲ್ಲ ಅಂತ ಬಿಟ್ರೆ ಅಲ್ಲ ಸರ್. ಗೊತ್ತಾಗತ್ತೆ ಸರ್. ಇವಾಗ ಇಲ್ಲಿ 2 ಕ್ಯಾಂಪು ಬರ್ತಾವ ಸರ್. 2 ಕ್ಯಾಂಪ್ನಾಗ ಎಲ್ಲ ಹುಡುಗರು ಶಾಲೆಗೆ ಹೋಗ್ತಾರೆ. ನಾನು ಈ ಊರಲ್ಲಿರೋ, ನಿಮ್ಗೆ ಎಷ್ಟು ವಯಸ್ಸು? ಎಲ್ರಿಗೂ ಕೇಳ್ಕೊಂಡು ಓಡಾಡ್ತಿದ್ದೀನಿ ಇಲ್ಲೇ ನಿಮ್ಮ ಊರಲ್ಲಿ. ಯಾಕೆ ಒಬ್ರು ಹೇಳ್ತಾರೆ 45, ಒಬ್ರು ಹೇಳ್ತಾರೆ 60, ಅವರೊಬ್ರು 70 ವರ್ಷ ಆಯ್ತು ಅಂತೆ. 70 ವರ್ಷದಿಂದ ಅವ್ರು ಬಸ್ಸೇ ನೋಡಿಲ್ಲ. ನೋಡಿಲ್ಲ.
ನಾವು ನೋಡಿಲ್ಲ ಸರ್. ಓಟ್ ಹಾಕಿಸ್ಕೊಳಕ್ ಬರ್ತಾರೆ ಓಟ್ ಹಾಕ್ಸ್ಕೊಂಡು ಬರ್ತಾರೆ ಸರ್. ಓಟ್ ಹಾಕಿಸ್ಕೊಂಡು ವಾಪಸ್ ಸರ್. ಮಾಡ್ತೀವಿ ಅಷ್ಟೇ ಅಷ್ಟೇ. ಅವ್ರು ಮಾಡಲಿಲ್ಲ ನಾನು ನೋಡಲಿಲ್ಲ ಅಷ್ಟೇ ಸರ್. ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅವ್ರು ಮಾಡಲಿಲ್ಲ ನಾನು ನೋಡಲಿಲ್ಲ. ನೋಡೋಣ ಏನು ಸರ್ ಅಷ್ಟೇ ಸರ್. ಆಯ್ತು ಮಾಡ್ಕೊಡ್ತೀವಿ ಅಷ್ಟೇ ಸರ್. ಮಾಡ್ಕೊಡ್ತೀವಿ ಅಂದ್ರೆ ಅಷ್ಟೇ. ಅವ್ರು ಮಾಡಲಿಲ್ಲ ನಾನು ನೋಡಲಿಲ್ಲ ಅಷ್ಟೇ ಆಗಿದ್ದು. ಆ ಎಲೆಕ್ಷನ್ ಟೈಮ್ನ ಮಾತ್ರ ನೋಡಿ ಸರ್ ಎಲ್ಲರೂ ಬರೋದು ಇಲ್ಲಿ. ಅದ್ ಬಿಟ್ರೆ ನಿಮ್ಮ ಊರ್ ಕಡೆ ಯಾರು ಬರಲ್ಲ. ಯಾರು ಬರಲ್ಲ ಸರ್. ಇವತ್ತು ನಾವು BM ನಗರದಲ್ಲಿ ನಾವು ನೋಡಿಲ್ಲ ಇಲ್ಲಿ. ನಾವೇ ನೋಡಿಲ್ಲ ಸರ್ ಇಲ್ಲಿ. ಶಾಸಕರು ಇದಾರೋ ಇಲ್ವೋ, ಎಲ್ಲಿದ್ದಾರೆ ಸರ್ ಅವರು ನಮಗೆ ಗೊತ್ತಿಲ್ಲ ಅದು. ಅಷ್ಟೇ ಎಲೆಕ್ಷನ್ ಟೈಮ್ ಬಂದಾರೆ ಸರ್ ಅಷ್ಟೇ ಅವರು. ಸರ್ ಈಗ ಇದಕ್ಕೆ ಪರಿಹಾರ ಏನು ಸರ್? ಈಗ ಬಸ್ ಬಿಡೋದಂದೆ. ಅದೇ ರೀ, ಬಸ್ ಬಿಟ್ರೆ ಬಸ್ ಬಿಟ್ರೆ ಏನಿದೆ ಸರ್ ಅಷ್ಟೇ. ಬೇರೆ ಏನು ಬೇಡ ನಮಗೆ. ಬೇಡ. ಈಗ ಡ್ರೈನೇಜ್ಗಳು ಸರಿಗಿಲ್ಲ, ಇಲ್ಲ ವಾಸನೆ ಕೇಳೋರಿಲ್ಲ. ಅವ್ರು ಇಷ್ಟು ಬಂದಾಗ ಬರ್ತಾರೆ ಎಲೆಕ್ಷನಾಗ ಓಟ್ ಹಾಕ್ಸ್ಕೊಂತಾರೆ, ಕಾಣೋದಿಲ್ಲ. ಯಾವ ಶಾಸಕರು ಬಂದ್ರೆ ಅಷ್ಟೇ. ಯಾಕೆ ನಿಮ್ಮ ಬಗ್ಗೆ ಇವರಲ್ಲಿ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ಸಿರುಗುಪ್ಪ ತಾಲೂಕು ಕಡೆ ಮಾಡಿದ್ದು. ಈ ಕಡೆಯಿಂದ ಆ ಕಡೆಗೆ ಕಂಪ್ಲಿನ ಕಂಪ್ಲೀಟ್. ಆ ಕಂಪ್ಲಿದ್ದು ಕಂಪ್ಲೀಟ್. ಕಂಪ್ಲಿ. ಹೌದು. ಬಟ್ ನಿಮ್ದು ಈ 3-4 ಹಳ್ಳಿ ಏನ್ ಬರುತ್ತೆ? ಇದು ಒಂದೇ ರೀ, ಇದು ಒಂದೇ ಹಳ್ಳಿ ಬರೋದು. ಆ ಕಡೆದೆಲ್ಲ ಕಂಪ್ಲೀಟ್. ಕಂಪ್ಲೀಟ್. ಆ ರೋಡ್ ಆ ಕಡೆಲಿದ್ದ ಎಲ್ಲ ಕಂಪ್ಲೀಟ್. ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ ಕೊನೆದಾಗಿ? ಬಸ್ ಬೇಕಂತ ಬಯಸ್ತೀವಿ. ಏನ್ ಹೇಳಕ್ ಬಯಸ್ತೀರಿ ಈಗ? ಬಸ್ ಬೇಕಂತ ಬಯಸ್ತೀವಿ. ಬಸ್ ಒಂದೇ, ಬೇರೆ ಏನ್ ಬೇಡ ನಮಗೆ. ಬಸ್ ಅಂದ್ರೆ ಬೇರೆ ಏನ್ ಬೇಡ, ವ್ಯವಸ್ಥೆ ಇಲ್ಲ ನಮ್ಗೆ ಏನಾಗ ಅದಕ್ಕೋಸ್ಕರನೇ. ಬಸ್ ಬಂದ್ರೆ ನಮ್ಗೆ ಓದ್ಕೊಂಬಕ್ಕೆ ಎಲ್ಲಕ್ಕ ವ್ಯವಸ್ಥೆ ಆತತ್ತೆ. ಇಲ್ಲಿರೋ ಜನಗಳಿಗೆ ಎಲ್ಲರಿಗೆ ವ್ಯವಸ್ಥೆ ಆಗುತ್ತೆ. ಓದ್ಕೊಂಬಕ್ಕ ಅಂದ್ರೆ ಎಲ್ಲರೂ ಇಲ್ಲಿರೋ ಹಳ್ಳಿಗಳಲ್ಲಿ ಯಾರು ಚೆನ್ನಾಗಿ ಓದಿಲ್ಲ. ನಾವಾದ್ರೂ ಚೆನ್ನಾಗಿ ಓದಿ ಇದು ಮಾಡ್ಬೇಕಂತ ಬಯಸ್ತೀವಿ ಅಷ್ಟೇ. ಬೇಕೇ ಬೇಕು, ಬಸ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು.